ಸಂದೀಪ ಬರಲಿ. ತ್ರಿವರ್ಣ ಧ್ವಜ ಏರಿಸ್ತೀವಲ್ಲ, ಆ ಧ್ವಜವನ್ನು ಹಾರಿಸಲಿಕ್ಕೆ ಅದು ಬಿಟ್ಟಿರಲಿಲ್ಲ. ಯಾಕೆ ಬಿಟ್ಟಿರಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದ ನಂತರ ಭಾರತದಲ್ಲಿ 562 ಸಂಸ್ಥಾನಗಳಿದ್ದು, ಆ 562 ಸಂಸ್ಥಾನಗಳಿಗೆ ಭಾರತ ಸರ್ಕಾರ 3 ಆಫರ್ ಕೊಟ್ಟಿತ್ತು. ಭಾರತ ಸರ್ಕಾರ ಅಲ್ಲಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ನಮ್ಮ ಗೃಹ ಮಂತ್ರಿಗಳಂತ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಿ ಅವರ ಒಂದು ಕಮಿಟಿ ಸೇರಿ ಮೂರು ಅವಕಾಶ ಕೊಟ್ಟಿತ್ತು. ಏನು ಅವಕಾಶ ಅಂತ ಹೇಳಿದ್ರೆ, ನೀವು ಭಾರತ ಒಕ್ಕೂಟಕ್ಕಾದರೂ ಸೇರ್ಬೋದು, ಯಾರಿಗೆ 562 ಸಂಸ್ಥಾನಗಳಿಗೆ 3 ಅವಕಾಶ ಕೊಟ್ಟಿತ್ತು. ಭಾರತ ಒಕ್ಕೂಟಕ್ಕಾದರೂ ಸೇರ್ಬೋದು, ಪಾಕಿಸ್ತಾನಕ್ಕಾದರೂ ಸೇರ್ಬೋದು, ಅಥವಾ ಸ್ವತಂತ್ರವಾಗಿ ಉಳಿಬಹುದು ಅಂತೇಳಿ 3 ಅವಕಾಶ ಕೊಟ್ಟಿತ್ತು. ಅದರಲ್ಲಿ ಯಾರಂತ ಹೇಳಿದ್ರೆ, ಹೈದರಾಬಾದ್ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಏನು ಮಾಡಿದ ಹೇಳಿದ್ರೆ, ನಾನು ಸ್ವತಂತ್ರವಾಗಿರ್ತೀನಿ, ಪಾಕಿಸ್ತಾನಕ್ಕೂ ಸೇರಲ್ಲ, ನಾವು ಭಾರತ ಒಕ್ಕೂಟಕ್ಕೂ ಸೇರಲ್ಲ, ನಾನು ಸ್ವತಂತ್ರವಾಗಿರ್ತೀನಿ ಅಂತ ಹೇಳಿ ಏನಾಗುತ್ತ ಸ್ವತಂತ್ರವಾಗಿ ಎಳೆದುಬಿಟ್ಟ. ಸ್ವಾತಂತ್ರ್ಯಕ್ಕೆ ಉಳಿದದ್ದ ಏನು ಸಮಸ್ಯೆ ಇರಲಿಲ್ಲ. ಆದರೆ ಆತ ಮಾಡಿದಂಥ ಕೆಲಸ ಏನಂತ ಹೇಳಿದ್ರೆ, 7 ಜಿಲ್ಲೆಗಳಲ್ಲಿ ಸುಮಾರು ತನ್ನ 3,000 ಉಗ್ರ ಪಡೆಯನ್ನು, ರಜಾಕಾರರ ಪಡೆಯನ್ನು ಕಟ್ಟಿದಾತ. ಆ 3,000 ತುಂಬಾ ದರ್ಪಿಷ್ಟ, ಕೋಪಿಷ್ಟ ಜೊತೆಗೆ ತುಂಬಾ ಉಗ್ರವಾದಂಥ 3,000 ಅಲ್ಲಿ ರಜಾಕಾರ ಅಂತ ಹೇಳಿ ಒಂದು ಪಡೆ ಕಟ್ಟಿದ. ಅದಕ್ಕೆ ಕಾಸಿಂ ರಿಜ್ವಿ ಅಂತ ಹೇಳಿ ಒಬ್ಬ ನಾಯಕನನ್ನು ಮಾಡಿದ. ಆ ರಜಾಕಾರರು ಎಷ್ಟು ಹಿಂಸೆ ಕೊಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಸಿಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾಯಿದ್ರು, ಕೊಲೆ ಮಾಡಿದ್ರು, ದರೋಡೆ ಮಾಡಿದ್ರು, ಸುಲಿಗೆ ಮಾಡ್ತಾಯಿದ್ರು. ಹೇಳ್ದಂಗೆ ಏನು ಮಾಡ್ತಾಯಿದ್ದ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳನ್ನ ಈಟಿಗೆ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದ್ರು, ಬಂಡೆಗೆ ಮಕ್ಕಳನ್ನ ಒಗಿತಾ ಇದ್ರಂತೆ. ಹೀಗೆ ಅವರ ಉಪಟಳಗ ಅವರ ಕಷ್ಟ ನಷ್ಟಗಳು, ಹಿಂಸೆ ಹೇಳ್ತಿರ್ದಾಗ್ಬಿಡ್ತು. ಎಷ್ಟು ವರ್ಷ ನಡೀತು? ಸುಮಾರು 1 ವರ್ಷಗಳ ಕಾಲ. ನೋಡಿ, 1947 ಆಗಸ್ಟ್ 15 ಸ್ವತಂತ್ರ ಸಿಕ್ಕರೂ ಸಹ ಎಲ್ಲಿ ಆಯ್ತು? ನಾವು ಇದಕ್ಕೆ ನಮ್ಮ ವಿಮೋಚನೆ ಆಗಿದ್ದು 1948 ಸೆಪ್ಟೆಂಬರ್ 17. ಸುಮಾರು 1 ವರ್ಷಗಳ ಕಾಲ ಮೀರ್ ಉಸ್ಮಾನ್ ಅಲಿ ಖಾನನ ಒಂದು ರಜಾಕಾರ ಪಡೆ ಅಷ್ಟು ತೀವ್ರ ಚಿತ್ರಹಿಂಸೆ ಕೊಡೋದ ಕಾರಣಕ್ಕಾಗಿಯೇ ಅಲ್ಲಿ ಜನ ದಂಗೆ ಇದ್ರು. ಯಾರ ವಿರುದ್ಧ? ಮೀರ್ ಉಸ್ಮಾನ್ ಅಲಿ ಖಾನ್ ವಿರುದ್ಧ. ನಮ್ಮನ್ನೇನುಗೊಳಿಸಿ ನೀವು ಸ್ವತಂತ್ರಗೊಳಿಸ್ರಿ ಅಂತ ಹೇಳಿ. ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ 7 ಭಾಗದ ಜಿಲ್ಲೆಗಳಲ್ಲಿ ಸ್ವತಂತ್ರಗೊಳಿಸಿ ಅಂತ ಹೇಳಿ ಏನು ಮಾಡಿದ್ರು? ಹೋರಾಟ ಕೇಳಿದ್ರು. ಆ ಹೋರಾಟವನ್ನು ಆತ ಹತ್ತಿಕ್ಕಕ್ಕೆ ಪ್ರಯತ್ನ ಪಟ್ಟ. ಯಾರು? ಮೀರ್ ಉಸ್ಮಾನ್ ಅಲಿ ಖಾನ್. ಹಾಗಾಗಿ ಇದು ತುಂಬಾ ಉಪಟಳ ಆಯಿತು. ತೀವ್ರಗೊಂಡದಕ್ಕಾಗಿಯೇ ಅಲ್ಲಿ ಜನ ಯಾರೇ ಪತ್ರ ಬರೆದ್ರು? ಸರ್ದಾರ್ ವಲ್ಲಭಭಾಯ್ ಪಟೇಲ್. ಅವ್ರನ್ನ ಏನು ಕರಿತೀವಿ ಅಂತ ಹೇಳಿದ್ರೆ, ಭಾರತದ ಮನುಷ್ಯ. ಮತ್ತೆ ವಿದ್ಯಾರ್ಥಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೀಸಲಾತಿ ಹೊಂದಿದ್ದೀವಿ. ಶೇಕಡ ಎಷ್ಟು ಅಂತ ಹೇಳಿದ್ರೆ 80 ಸೀಟು ನಮಗಾಗಿ, ಶೇಕಡ 80% ಏನಾಗಿದೆ ನಮ್ಮ ಭಾಗದ ಜನರಿಗೆ ಏನಾಗಿದೆ? ಮೀಸಲಾತಿ ಆಗಿದೆ. ಯಾಕಂತ ಹೇಳಿದ್ರೆ, ನಾವು ಬೇರೆ ಎಲ್ಲ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಿಗೆ, ಈ ಕರಾವಳಿ ಕರ್ನಾಟಕ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ತುಂಬ ಹಿಂದುಳಿದಿದ್ದೀವಿ. ಹಾಗಾಗಿ ನಮ್ಮ ಈ 7 ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಎಷ್ಟಂತ ಹೇಳಿದ್ರೆ, ಉದಾಹರಣೆ 100 ಜನ ಶಿಕ್ಷಕರ ಪೋಸ್ಟನ್ನು ಕರೆದ್ರೆ 80 ಶಿಕ್ಷಕರು ನಮ್ಮ ಭಾಗದಾಗ 7 ಜಿಲ್ಲೆಗಳಿಗೆ ಕಾಂಪಿಟೇಷನ್ನು. ಹಾಗೆಯೇ ಹೊರಗಡೆ ಬೇರೆ ಕಲ್ಯಾಣ ಕರ್ನಾಟಕದ ಆಚೆ ಎಲ್ಲ ಇತರೆ ಜಿಲ್ಲೆಗಳಿಗೆ ಎಷ್ಟಂತ ಹೇಳಿದ್ರೆ ಅಲ್ಲಿ 20% ಮೀಸಲಾತಿ ಇದೆ. ಹೀಗೆ ಮೊನ್ನೆ ನಮ್ಮ ಯಾರಂತಾರೆ ವಿಧಾನ ಪರಿಷತ್ ಸದಸ್ಯರಂತ ಶ್ರೀ ಶಶಿಲ್ ನಮೋಶಿ ಅವರು ಸಹ ಏನು ಹೇಳಿದೆ, ಇಲ್ಲ 100ಕ್ಕೆ 100 ಸಹ ಏನು ಕೊಡಬೇಕು, ನಮ್ಮ ಭಾಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ, ಆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಮಗೆ ಸಿಕ್ಕಂಥ ವರದಾನ. ಹಾಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಸಿಕ್ಕಂಥ ವರದಾನ ಆಗಿರೋ ಕಾರಣಕ್ಕಾಗಿಯೇ ನೀವು ಏನು ಮಾಡ್ರಿ ಅಂತ ಹೇಳಿದ್ರೆ, ನೀವು ನಾಳೆ ಮೆಡಿಕಲ್ MBBS ಮಾಡ್ಲಿಕ್ಕೆ ಹೋಗ್ಬೋದು, ಅಥವಾ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಹೋಗ್ಬೋದು. ಯಾವುದೇ ಕೋರ್ಸನ್ನು ಮಾಡ್ಲಿಕ್ಕೆ ಹೋದಾಗೆ ನಿಮಗೆ ಅಲ್ಲಿ ಕಲ್ಯಾಣ ಕರ್ನಾಟಕ ಅಥವಾ 371J ಅಪ್ಲೈ ಆಗುತ್ತೆ. ನೀವು ಉದ್ಯೋಗದಲ್ಲಿ ನಿಮಗೆ ಅಪ್ಲೈ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಅಪ್ಲೈ ಆಗುತ್ತೆ. ನೀವು ಕಡಿಮೆ ಸ್ವಲ್ಪ 1% ಸಮಥಿಂಗ್ ಪರ್ಸೆಂಟ್ ಇದ್ದರೂ ನಮ್ಮ ಕಲ್ಯಾಣ ಕರ್ನಾಟಕದ ಕೋಟಾದ ಅಡಿಯಲ್ಲಿ ನೀವೇನು ಮಾಡ್ಬೋದು? ನಿಮ್ಮ ಸೀಟನ್ನು ಗಿಟ್ಟಿಸ್ಕೋಬೋದು. ಅದು ತುಂಬಾ ಜನರಿಗೆ ಹೆಲ್ಪ್ ಕೂಡ ಆಗಿದೆ. ಹಾಗಾಗಿ ಅಷ್ಟೊಂದು ಏನಂತ ಹೇಳಿದ್ರೆ, ನಮಗೆ ಏನಾಗಿದೆ ಇವತ್ತು ಹೋರಾಟ ಮಾಡಿದ್ರು. ಆ ಹೋರಾಟ ಮಾಡಿ ಕೊನೆಗೆ ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಕೊನೆಗೆ ಏನು ಮಾಡ್ತೀವಿ? ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 17 ವಿಮೋಚನಾ ದಿನ, ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಏನಂತ ಹೇಳಿದ್ರೆ, ಅದರ ಸೌಲಭ್ಯವನ್ನು ನಾವು ಪಡ್ಕೊಂಡು
ಏನು ಮಾಡಬೇಕು, ನಮ್ಮ ವಿದ್ಯಾಭ್ಯಾಸದಲ್ಲಿ ಉದ್ಯೋಗದಲ್ಲಿ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ದೊಡ್ಡ ಅವಕಾಶ ಇದೆ. ಹಾಗಾಗಿ ಇಷ್ಟೇ ಹೇಳ್ತಾ, ಜೊತೆಗೆ ಮತ್ತೊಬ್ಬರು ಫೋಟೋ ಇದೆ ಅಲ್ಲಿ. ಯಾರಂತ ಹೇಳಿದ್ರೆ ವಿಶ್ವಕರ್ಮರು. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವಿಶ್ವಕರ್ಮರು ಅಂತಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂಥವ್ರು ಅಂತವ್ರು. ಯಾರು? ವಿಶ್ವಕರ್ಮರವರು. ಅಲ್ಲಿ ಬ್ರಹ್ಮ ಏನು ನಾವು ಹೇಳ್ತೀವಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಿ. ಆ ಬ್ರಹ್ಮನಿಂದ ಸೃಷ್ಟಿಯಾದಂಥವ್ರು ಯಾರಂತಾರೆ ವಿಶ್ವಕರ್ಮ ಅಂತೆ. ಇಡೀ ಜಗತ್ತು ನಾವೇ ಡಿಸೈನ್ ಮಾಡಿದ್ದಾರೆ ನೋಡಿ. ಪ್ರತಿಯೊಂದು ಏನೇ ಕೆಲಸ ಕಾರ್ಯಗಳಾಗಲಿ ನಾವು ಯಾರು ಬೇಕಂತಂದರೆ ತಂತ್ರಜ್ಞ ಬೇಕು, ಇಂಜಿನಿಯರ್ ಬೇಕು, ಟೆಕ್ನಿಷಿಯನ್ ಬೇಕು. ನೋಡಿ ಉದಾಹರಣೆ, ಇವತ್ತು ಶಾಲೆ ಬಿಲ್ಡಿಂಗ್ ಆಗಿದೆ ಅಂತಂದರೆ ಅದಕ್ಕೆ ಏನಾಗಿದೆ, ಅದು ಸ್ಕೆಚ್ ಆಗ್ತಾರೆ. ಪ್ರತಿ ಮನೆಗೆ ಸ್ಕೆಚ್ ಆಗ್ತಾರೆ. ನೀವು ಎಲ್ಲಿ ಯಾವುದೇ ಹಾಸ್ಟೆಲ್ ಇರ್ಬೋದು, ಯಾವುದೇ ಬಿಲ್ಡಿಂಗ್ ಇರ್ಬೋದು, ಸ್ಕೆಚ್ ಆಗ್ತದೆ. ಹಾಗೆ ಏನಂತ ಹೇಳಿದ್ರೆ ಇಡೀ ಜಗತ್ತು ಹೀಗೆ ಇರಬೇಕು ಅಂತ ಹೇಳಿ ಅದನ್ನು ಸ್ಕೆಚ್ ಆಗ್ತಂತಾನೆ ಯಾರಂತ ಹೇಳಿದ್ರೆ ವಿಶ್ವಕರ್ಮರು. ಇವತ್ತು ವಿಶ್ವಕರ್ಮ ಜಯಂತಿ ಇದೆ. ಹಾಗಾಗಿ ಅಂಥ ವಿಶ್ವಕರ್ಮರ ಅಡಿಯಲ್ಲಿ ತುಂಬಾ ಏನಿದ್ದಾರೆ, ಅವರೊಂದು ಸಮುದಾಯ ಸಮಾಜನೇ ಇದೆ. ಅವರೆಲ್ಲ ಅಂದರೆ ವಿಶೇಷವಾದಂಥ ಜ್ಞಾನವುಳ್ಳಂಥವ್ರು ಆ ಒಂದು ಸಮುದಾಯ. ಹಾಗಾಗಿ ವಿಶ್ವಕರ್ಮರ ಜಯಂತಿಯ ಶುಭಾಶಯನ್ನು ತಿಳಿಸುತ್ತಾ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಉಂಟಾಯಿತು. ಆನಂತರ ಸರ್ಕಾರನ ಒಂದು ಸಮಿತಿ ರಚನೆ ಮಾಡ್ತು. ಏನಂತ ಹೇಳಿದ್ರೆ ಅಲ್ಲಿ ನಂಜುಂಡಪ್ಪ, ಡಾಕ್ಟರ್ DM ನಂಜುಂಡಪ್ಪ ಸಮಿತಿಯನ್ನು ರಚನೆ ಮಾಡ್ತು. ಹಾಗಾಗಿ ನಂಜುಂಡಪ್ಪ ರಚನೆ ಸಮಿತಿ ಮಾಡಿ ಆ ಸಮಿತಿ ಕೊಡ್ತು. ಏನು ವರದಿ ಕೊಡ್ತಂದರೆ, ಈ 7 ಜಿಲ್ಲೆಗಳು ಏನಾಗಿವೆ, ತುಂಬಾ ಹಿಂದುಳಿದಂಥ ಪ್ರದೇಶಗಳು. ಇಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ತುಂಬಾ ಹಿಂದುಳಿದಂಥ ಪ್ರದೇಶ. ಅರ್ಥ ಮಾಡಿಕೊಂಡು ನಮಗೇನು ಬೇಕೋ ಆ ಥರ ಬದುಕಲಿಕ್ಕೆ ನಮಗೆ ವಿದ್ಯೆಯೇ ಮಾರ್ಗದರ್ಶನ, ಅದೇ ಅಮೃತ ಅಂತ ಹೇಳ್ತಾ ಇವತ್ತು ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಯಾಕಂದ್ರೆ ಪರೀಕ್ಷೆ ಇರೋದ್ರಿಂದ ಹೆಚ್ಚು ಮಾತಾಡೋ ಒಂದು ಸ್ಥಿತಿ ಹೋಗಲ್ಲ. ನಮಗೆ ಸಿಕ್ಕಿದ್ದು ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಏನು ಸಿಕ್ತು. ಆದರೆ ಈ ನಿಜಾಮರ ಆಡಳಿತ ನಮ್ಮನ್ನು ಏನು ಮಾಡಿದ್ರು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗಗಳಾದ ಏನು 7 ಜಿಲ್ಲೆಗಳದಾವಲ್ಲ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ, ಎಸ್ಪೆಷಲಿ ಇವೆಲ್ಲ ಏನು ಮಾಡ್ತಾ ಇದ್ವು, ನಿಜಾಮರ ಆಡಳಿತದಲ್ಲಿ ಇದ್ದು. ಆಲ್ಮೋಸ್ಟ್ ಅಲ್ಲಿ ಬಳ್ಳಾರಿಯ ಎಲ್ಲ ಭಾಗ ಇದ್ದಿಲ್ಲ. ಬಳ್ಳಾರಿ ನಿಜವಾಗ್ಲೂ ಏನಾಯಿತು ಅಂದರೆ ಅದು ಹೈದರಾಬಾದ್ ಅಲ್ಲ, ಬೇರೆ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯಕ್ಕೆ ಎಲ್ಲ ನಮ್ಮ ಆಲ್ಮೋಸ್ಟ್ ಅಲ್ಲಿ ಕೆಲವೊಂದು ಭಾಗ ಅರ್ಪಣೆ ಹಿಂಗಾದವಲ್ಲ, ಆ ಭಾಗಗಳು ಮಾತ್ರ ಅವರಲ್ಲಿ ಇದ್ದು. ಹಂಗಾಗಿ ಏನಾಯಿತು, ಆದರೂ ಏನು ಮಾಡಿದರು, ಕಲ್ಯಾಣ ಕರ್ನಾಟಕ ರಚನೆ ಮಾಡುವಾಗ, ಅಂದರೆ ಆ ಒಂದು ವ್ಯಾಪ್ತಿ ಪ್ರದೇಶವನ್ನು ರಚನೆ ಮಾಡುವಾಗ ಏನಾಯಿತು, ಇಲ್ಲಿಯ ರಾಜಕಾರಣಿಗಳ ಇನ್ಫ್ಲುಯೆನ್ಸು ಏನೋ ಒಂದು ಇದರಿಂದ ಏನಾಯಿತು, ಇದು ಸಹ ಹಿಂದುಳಿದಿತ್ತು. ಆ್ಯಕ್ಚುಲಿ ಹೆಂಗೆ ಹೈದರಾಬಾದ್ ಕರ್ನಾಟಕ ಹೆಂಗಾಯಿತು ಹಂಗೆ ಸಹ ಬಳ್ಳಾರಿ ಸಹ ಹಿಂದುಳಿದಿರೋ ಕಾರಣ ಅದನ್ನು ಸೇರಿಸಿದರು. ಅಂದರೆ ಅರ್ಧ ಭಾಗ ಇತ್ತು ಆ್ಯಕ್ಚುಲಿ, ಹಂಗಾಗಿ ಅದನ್ನು ಸೇರಿಸಿದರು. ಹಂಗಾಗಿ ಅದರ ಬೆನಿಫಿಟನ್ನು ಎಲ್ಲ ಜಿಲ್ಲೆಗಿಂತ ನಮಗೆ ಹೆಚ್ಚಿಗೆ ಐತೆ. ಆದ ಕಾರಣ ಅದು ಒಂದು ಒಳ್ಳೆಯದಾಯಿತು. ಈ 7 ಜಿಲ್ಲೆಗಳದಾವಲ್ಲ, ಆ ಜಿಲ್ಲೆಗಳಲ್ಲಿ ಈ ವಿಜಯನಗರ ಜಿಲ್ಲೆ ಅಥವಾ ಬಳ್ಳಾರಿ ಜಿಲ್ಲೆನ ಹೆಚ್ಚಿಗೆ ಬೆನಿಫಿಟ್ ತಗೊಂಡ್ರೆ ಏನು ಕಲ್ಯಾಣ ಕರ್ನಾಟಕಕ್ಕೆ ಬೆನಿಫಿಟ್ಟು. ಹಂಗಾಗಿ ಈ ಇನ್ನೂ ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಓದಿದಂಥ ಮಕ್ಕಳಿಗೆ ವಿಶೇಷ